75ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ತಾಲೂಕು ಆಡಳಿತ ವತಿಯಿಂದ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿರ್ತೀವಿ. ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಆಗಮಿಸಿರ್ತಾರೆ. ತಾಲೂಕು ದಂಡಾಧಿಕಾರಿಗಳು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾರೆ. ಹಾಗೆ ನಮ್ಮ DYSP ಮೇಡಮ್ ಅವರು ಬಂದಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾರೆ. ಹಾಗೆ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬಾಬಾ ಸಾಹೇಬ್ ಬಂದಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ವೆಂಕಟರಮಣ ಸರ್ ಅವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೋಮಣ್ಣ ಸರ್ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜಗದೀಶ್ ಸರ್ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಲಕ್ಷ್ಮೀನಾರಾಯಣ ಸರ್ ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಪದಾಧಿಕಾರಿಗಳು, ಅಧ್ಯಕ್ಷರು ಆಗಮಿಸಿರ್ತೀರ. ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲರೂ ಬಂದಿರ್ತಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಮಾಧ್ಯಮ ಮಿತ್ರರೆಲ್ಲರೂ ಬಂದು ಸಹಕಾರ ನೀಡಿರ್ತೀರ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಬಗ್ಗೆ ಈ ಕುರಿತು ನಮ್ಮ ಒಂದು ವೇಳೆ ಇವತ್ತು ಏನು ಏಪ್ರಿಲ್ 14 ಭಾರತದ ಒಂದು 2ನೇ ಸೂರ್ಯ ಅಂತ ಅನ್ನೋದು ದ ಸಿಂಬಲ್ ಆಫ್ ನಾಲೆಡ್ಜ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ. ಎಲ್ಲರೂ ಹೇಳ್ತಂಗೆ ಅವ್ರನ್ನ ಕೇವಲ 2 ವಿಚಾರ ಪ್ರಸಿದ್ಧ ಮಾಡ್ತೀವಿ. ಏನಂತ? ಒಂದು ಅಸ್ಪೃಶ್ಯತೆ, ಮತ್ತೊಂದು ದಲಿತರು ಅಂತ. ಇವತ್ತು ಗೊತ್ತಿರಲಿ ನಮಗೆಲ್ರಿಗೂ. ಇವತ್ತು ನೇವಿನ ರೀತಿಯಲ್ಲಿ ನಿಂತೀರಿ, ಬಲ್ಪ್ ನಿಮ್ಮ ಮನೆಯಲ್ಲಿ ಅದಕ್ಕೆ ಬರೋದಕ್ಕೆ ಕಾರಣ, ಈ ಕುಡಿಯೋ ನೀರು ಕಾರಣ ಅಂಬೇಡ್ಕರ್ ಅವರೇ. ಯಾರಾದರೂ ಗೊತ್ತಾ? ನಾವು ಮೊಟ್ಟ ಮೊದಲು ಇಂಜಿನಿಯರ್ ಹಿರಾಕುಡ್ ಡ್ಯಾಮ್ ಇಂಜಿನಿಯರ್ ಬಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಡಿಯೋ ನೀರನ್ನ. ಅದೇ ರೀತಿ ಈ ಲೈಟ್ ವ್ಯವಸ್ಥೆ ನೀರಿದ್ದು ಅದನ್ನು ಬಹುಶಃ ನನಗೆ ಹಿಸ್ಟ್ರಿ ಗೊತ್ತಿಲ್ಲ. ಈ ಭಾರತಕ್ಕೆ ಎಲೆಕ್ಟ್ರಿಸಿಟಿ ಎಷ್ಟು ಇಂಪಾರ್ಟೆಂಟ್ ಇದೆ, ಕಾರ್ಖಾನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಟ್ಟವರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದವರು ಆ ಇಂಜಿನಿಯರ್ ಸಹ ಅಂಬೇಡ್ಕರ್ ಅವರೇ. ಇದನ್ನು ನೀವು ಹಿಸ್ಟ್ರಿ ಕಟ್ಟಿ ತಿಳ್ಕೊಬೋದು. ಏನು ಹೇಳ್ತೀರಿ? ಇವತ್ತು ನಮ್ಮ ದೇಶದಲ್ಲಿ ಒಂದು ವಿಚಾರ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಕೇವಲ ಒಂದು ವರ್ಗಕ್ಕೆ ಸೀಮಿತ ಮಾಡ್ತಾ ಇದ್ದೀರಿ. ಮತ್ತೆ ಯಾವ್ದು ಎತ್ಕೊಂಡು ಅವ್ರನ್ನ ಅವರ ಸಮೀಕರಣಗೊಳಿಸ್ತಾ ಇದ್ದೀರಿ. ಇದರಲ್ಲಿ ನಡೀಬಾರ್ದು. ಒಬ್ಬನೇ ಒಬ್ಬ ಸೂರ್ಯ, ಒಬ್ಬರೇ ಬಾಬಾ ಸಾಹೇಬರು. ಅವ್ರನ್ನ ಯಾವುದೇ ವ್ಯಕ್ತಿಗಳಿಗಾಗಲಿ, ಚಿಂತನೆಗಳಾಗಲಿ ಅವ್ರ ಸಮಕಾಲಕ್ಕೆ ಯಾರೂ ಇಲ್ಲ, ಆಗೋಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನಾನು ನಮಗಿಂತ ದೊಡ್ಡವರು, ಹಿರಿಯರು, ಚಿಂತಕರೆಲ್ಲ ಇದ್ದಾರೆ. ಅವರೆಲ್ಲ ಮಾತಾಡಲಿ. 2 ಸಲದ ಅವಶ್ಯಕತೆ ಧನ್ಯವಾದ ಹೇಳ್ತಾ ಇದ್ದಾರೆ. ಭೀಮಾವಂದನೆಗಳು. ಹಾಗೆಯೇ ವೇದಿಕೆಯಲ್ಲಿ ಇರ್ತಕ್ಕಂಥ ಜನಪ್ರಿಯ ಶಾಸಕರು, ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಎಲ್ಲ ಹಿರಿಯ ಮುಖಂಡರು, ನನ್ನ ಎಲ್ಲ ಒಡನಾಡಿಗಳು, ಎಲ್ಲ ಅಧಿಕಾರಿಗಳು ಮತ್ತು ಮೀಡಿಯಾ ಬಾಂಧವರು 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಿದ್ದಾರೆ. ಯಾಕಂದರೆ ಈಗಾಗಲೇ ಹೇಳ್ತಾ ಇದ್ದೆ, ಕುವೆಂಪು ಅವರ ಒಂದು ಸಾಲು ನಮ್ಮ ನೆನಪು ಬರುತ್ತೆ. ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ. ಸೊ ಅದರ ನೆಲಗಟ್ಟಿನ ಮೇಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಿಲ್ಲಿಸಿದ್ದಾರೆ. ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ನಿಲ್ಲಿಸಿ ತೆಗೆದಿದ್ದಾರೆ. ಮುಕ್ಕೋಟಿ ದೇವರುಗಳಿದ್ದಾರೆ. ನನಗೆ ಗೊತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಮಾತ್ರ ನಮ್ಮ ಸಂವಿಧಾನ ಅಂತ ಹೇಳ್ತಾರಲ್ಲ. ಸಂವಿಧಾನವೇ ಇಲ್ಲ ಅಂದರೆ ಏನಾಗುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು. ಇದೇ ಜಂಗಲ್ ಲಾ ಅಂತಾರಂತೆ. ಜಂಗಲ್ ಲಾ ಅಂತಾರೆ. ಅರಾಜಕತೆಯ ಬೀಡಾಗತ್ತೆ. ಒಬ್ಬರನ್ನು ಒಬ್ಬರ ಮೇಲೆ ಸುಲಿಗೆ ಮಾಡ್ತಕ್ಕಂಥದ್ದು, ದಬ್ಬಾಳಿಕೆ, ದೌರ್ಜನ್ಯ, ಹೊಡೆದಾಟ. ನೆಲ್ಸನ್ ಮಂಡೇಲರವರು ಭಾರತಕ್ಕೆ ಬಂದಾಗ ಭಾರತವನ್ನೆಲ್ಲ ವೀಕ್ಷಣೆ ಮಾಡಿ ಹೋಗ್ಬೇಕಾದ್ರೆ ನೀನೇನು ತಗೊಂಡು ಹೋಗ್ತೀಯ ಅಂತ ಕೇಳ್ತಾರಂತೆ. ಕೇಳಿದಾಗ ಅವರು ಬಹಳ ಖುಷಿಯಿಂದ ಹೇಳ್ತಾರಂತೆ, ನಾನು ಬಹುಶಃ ಈ ದೇಶದಿಂದ ಹೋಗೋಣ ಕೊಡಿ,
ಈ ಸಂವಿಧಾನವನ್ನು ತೆಗೆದುಕೊಂಡು ಹೋಗ್ತೀನಿ. ಈ ಸಂವಿಧಾನ ಅಷ್ಟೊಂದು ಶ್ರೇಷ್ಠವಾಗಿದೆ, ಅಂಬೇಡ್ಕರ್ ಅವರು ಬಂದಿರತಕ್ಕಂಥ ಈ ಸಂವಿಧಾನ ಅಷ್ಟೊಂದು ಶ್ರೇಷ್ಠವಾಗಿದೆ ಅಂತ ಹೇಳ್ತಾರಂತೆ. ಮತ್ತೆ ಮುಂದುವರಿತಾ ಹೇಳ್ತಾರಂತೆ ಇವರು, ಈ ಭಾರತ ದೇಶದಲ್ಲಿ ಪ್ರಪಂಚಕ್ಕೆಲ್ಲ ಒಬ್ಬನೇ ಸೂರ್ಯ ಇದ್ದಾನೆ, ಆದ್ರೆ ಭಾರತ ದೇಶದಲ್ಲಿ ಮಾತ್ರ ಇಬ್ಬರು ಸೂರ್ಯ ಇದ್ದಾರೆ. ಒಬ್ಬರು ಸೂರ್ಯ ಬೆಳಿಗ್ಗೆ ಹುಟ್ಟಿ ಸಂಜೆ ಮುಳುಗ್ತಾರೆ, ಆದ್ರೆ ಇನ್ನೊಬ್ಬ ಸೂರ್ಯ ಬೆಳಗ್ಗಿನಿಂದಲೂ ರಾತ್ರಿವರೆಗೂ ಕೂಡ ತಾನು ಜಾಗೃತವಾಗಿದ್ದುಕೊಂಡು ಈ ದೇಶವನ್ನ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ. ಸೊ ಸಂವಿಧಾನ ನಮಗೆ ಏನೆಲ್ಲ ಕೊಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾನು ಅವಾಗಲೇ ಒಂದು ಹಾಡಾಡ್ತಾ ಇದ್ದೆ. ವಿಶ್ವಕ್ಕೆಲ್ಲ ಮಾದರಿ ಸಂವಿಧಾನ, ಭಾರತದ ಜೀವನಾಡಿ ಸಂವಿಧಾನ. ಜೀವನಾಡಿ ಆಗ್ಬಿಟ್ಟಿದೆ ಸಂವಿಧಾನ, ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಸಂವಿಧಾನ ಕಾನೂನಿಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಸಂವಿಧಾನ ನಮ್ಮನ್ನ ಆವರಿಸಿಕೊಂಡಿದೆ. ಸಂವಿಧಾನವನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಸಂವಿಧಾನ ಇಲ್ಲ. ಇವತ್ತು 140 ಕೋಟಿ ಭಾರತೀಯರನ್ನ ಹಗಲಿರುಳು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಕಾಪಾಡ್ತಾ ಇರ್ತಕ್ಕಂಥದ್ದು ಈ ಸಂವಿಧಾನ ಅಂತಕ್ಕಂಥ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದನ್ನ ಸಂಕುಚಿತ ಮನೋಭಾವಗಳಿಂದ ಆಚೆ ಬಂದು ಇವತ್ತು ವಿಶ್ವನೇ ಅಂಬೇಡ್ಕರ್ ಅವರನ್ನ ಕೊಂಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ದೇಶಗಳು ಒಂದಲ್ಲ ಎರಡಲ್ಲ ದ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕರೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ, ಅಥವಾ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದಂತಹ ಮತ್ತು ಮಾನವೀಯ ಮೌಲ್ಯಗಳಿಗಾಗಿ ಹೋರಾಟವನ್ನ ಮಾಡಿದಂತಹ ಜಗತ್ತಿನ ಏಕೈಕ ನಾಯಕ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ರಲ್ಲಿ ಇವತ್ತೆಲ್ಲ ಮೇಧಾವಿಗಳು, ಎಲ್ಲ ಜ್ಞಾನಿಗಳು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮಾತ್ರ ಕೆಲವು ಅದೇನೋ ಹೇಳ್ತಾರಲ್ಲ, ನಮ್ಮ ಪ್ರಸಾದಣ್ಣ ಒಂದು ಹಾಡು ಹೇಳ್ತಾರೆ, ನನ್ನ ಜ್ಞಾಪಕ ಬರ್ತಾ ಇದೆ. ಒಲ್ಲದ ಮನಸ್ಸಿನ ಗಂಡ ಮೊಸರಲ್ಲಿ ಕಲ್ಲನ್ನು ಹುಡುಕಿದ. ಮೊಸರಲ್ಲಿ ಕಲ್ಸಕತ್ತೇನ್ರಿ? ಮೊಸರಲ್ಲಿ ಕಲ್ಲಿರ್ಲಿಕ್ಕೆ ಸಾಧ್ಯನಾ? ಆ ಥರ ಮನೋಭಾವ ಇವತ್ತು ಜನರಲ್ಲಿ ಬಂದಿದೆ. ಇದು ದೂರ ಆಗಬೇಕಾಗಿದೆ. ಏನೋ 2 ವರ್ಷ 11 ತಿಂಗಳು 15 ದಿವಸ ಅವರು ತಮ್ಮ ಎಲ್ಲ ಶ್ರಮವನ್ನು ಹಾಕಿ ತಮ್ಮ ಎಲ್ಲವನ್ನು ಕಳ್ಕೊಂಡು ನಮಗೆಲ್ಲವನ್ನು ಕೊಟ್ಟು ಹೋಗಿದ್ದಾರೆ. ತಮ್ಮ ಎಲ್ಲವನ್ನು ಕಳ್ಕೊಳ್ತಾರೆ, ಆದರೆ 140 ಕೋಟಿ ಭಾರತೀಯರು ಎಲ್ಲವನ್ನು ಕೊಟ್ಟು ಹೋಗ್ತಾರೆ. ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರನ್ನು ಪ್ರತಿದಿನ ಸ್ಮರಿಸಬೇಕು, ಅವರ ಹಾದಿಯಲ್ಲಿ ನಡೀತಕ್ಕಂಥ ಕೆಲಸ ಆಗಬೇಕು ಅಂತ ನಾನು ಸಂದರ್ಭ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಎಲ್ಲರೂ ಕೂಡ